ನಿಮ್ಮ ಸೆಟ್ಟಲ್ಲಿ ಇನ್ನೊಬ್ರು ಹೀರೋಯಿನ್ ಇದ್ದಾರೆ. ಹ್ಮ್. ನಿಮ್ದು ಅವ್ರದ್ದು ತುಂಬಾ ಕೆಮಿಸ್ಟ್ರಿ, ತುಂಬಾ ತುಂಬಾ ಫೇಮಸ್ ಕೆಮಿಸ್ಟ್ರಿ. ಓಕೆ ಅವರೇ ನಿಮ್ಗೆ ಹೀರೋಯಿನ್ ಆಗ್ಬೇಕು ಅಂತ ಜನ ಕೇಳ್ತಾ ಇರ್ತಾರೆ. ಓಕೆ ಆ ಹೀರೋಯಿನ್ ಹೆಸರು ಏನ್ ಗೊತ್ತಾ? ಹಾ. ಖುಷಿ ಅಂತ. ಅಂದ್ಕೊಂಡೆ ಸೆಟ್ಟಲ್ಲೇ ರೇಗಿಸ್ತಾ ಇರ್ತಾರೆ ಎಲ್ಲರೂ, ಇಲ್ಲಿ ನೀವು ಶುರು ಹಚ್ಕೊಂಡ್ರಲ್ಲ ಅಂತ. ಓಕೆ ಸೊ ರೀಲ್ಸ್ ಅಲ್ಲಿ ತುಂಬಾ ನನಗೂ ಆಕ್ಚುಲಿ ಫೇವರೇಟ್. Okay. ಇದ್ರದ್ದು ಒಂದು ಕೋಆರ್ಡಿನೇಷನ್ ಅದು Okay. ತುಂಬಾ ಚೆನ್ನಾಗಿ ರೀಲ್ಸ್ ಬಂದಿದೆ. ಹ್ಮ್. ನಾನು ಅದೆಷ್ಟು ಸರಿ ನೋಡ್ತೀನೋ ಗೊತ್ತಿಲ್ಲ. ಸೊ ಮಗು ಜೊತೆ ಆಕ್ಟ್ ಮಾಡುವಾಗ ಆ ಎಕ್ಸ್ಪೀರಿಯನ್ಸ್ ಇರೋದು. ಹಾಂ, ಅವಳಂದರೆ ನಂಗೆ ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಮಕ್ಕಳಂದರೆ ತುಂಬ ಇಷ್ಟ. ಟೈಮ್ ಸಿಕ್ಕಾಗೆಲ್ಲ ಅವ್ರ ಜೊತೆ ಆಟ ಆಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟ ನನಗೆ. ಯಾಕಂದರೆ ಅವರು ಮ್ಯಾನುಪ್ಯುಲೇಟಿವ್ ಆಗಿ ಏನೂ ಮಾಡೋದಿಲ್ಲ, ಅವನು ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡೋದಿಲ್ಲ ಯಾವತ್ತೂ ಅಷ್ಟೇ. ಜೆನ್ಯೂನ್ ಆಗಿ ಇಷ್ಟಪಡ್ತಾರೆ. ಸೊ ಸೇಮ್ ಅವಳು ಅಷ್ಟೇ, ಖುಷಿ. ಶಿ ಈಸ್ ವೆರಿ ಕ್ಯೂಟ್, ತುಂಬ ಮುದ್ದಾದ ಹುಡುಗಿ. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಐ ಮೀನ್ ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ನೆನ್ಪಿಟ್ಕೊಂಡು ಡೈಲಾಗ್ ಹೇಳ್ತಾಳೆ. ಅದಾದಮೇಲೆ ನಾನು ಆ್ಯಕ್ಚುಲಿ ಬೇಸಿಕಲಿ ರೀಲ್ಸ್ ಅಂದರೆ ನನಗೆ ಆಗ್ತಾಯಿರಲಿಲ್ಲ ಮುಂಚೆ. ಐ ಡೋಂಟ್ ವಾಂಟ್ ಬಿಕಮ್ ಎ ರೀಲ್ ಸ್ಟಾರ್. ನಾನು ಸಿನಿಮಾದಲ್ಲಿ ಅಷ್ಟೇ ಸ್ಟಾರ್ ಆಗಬೇಕು ಅಂತ ಡಿಸೈಡ್ ಆಗಿಬಿಟ್ಟು ರೀಲ್ಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಒಂದೇ ಒಂದು ರೀಲ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಂದರೆ ಸ್ಟಾರ್ಟ್ ಆ್ಯಕ್ಚುಲಿ ಮಾಡಿರಲಿಲ್ಲ. ಮನೇಲಿ ಸುಮ್ಮನೆ ಖಾಲಿ ಇದ್ದಾಗ ಈ RRR ಫಿಲ್ಮ್ ರಿಲೀಸ್ ಆಯಿತು. ಅದರಲ್ಲಿ ನಾಟು ನಾಟು ಸ್ಟೆಪ್ ಇದೆಯಲ್ಲ, ಅದನ್ನು ಆ ಸ್ಟೆಪ್ ನಂಗೆ ತುಂಬ ಇಷ್ಟ ಆಗೋಯಿತು. ನಾಟು ನಾಟು ಸ್ಟೆಪ್ನ ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ಸ್ಟೆಪ್ ಸಖತ್ ಇಂಪ್ರೆಸ್ ಆಗಿದೆಯಲ್ಲ, ಸಖತ್ತಾಗಿದೆಯಲ್ಲ, ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ನಾನು ಆ ಸಾಂಗ್ನ ಹಾಕ್ಕೊಂಡು ಟ್ರೈ ಮಾಡ್ಬೇಕಾದ್ರೆ ನನ್ನ ತಂಗಿನೂ ಬರಲು, ನಾನು ನೋಡಿದೆ ಕಣೋ, ನನಗೂ ಇಷ್ಟ ಆಗ್ಬಿಟ್ಟಿದೆ, ಇಬ್ಬರು ಮಾಡೋಣ ತಡಿ ಅಂದ್ಬಿಟ್ಟು, ಸರಿ ಮಾಡಬೇಕಾದ್ರೆ ಒಂದು 2 ಸಲ ಪ್ರಾಕ್ಟೀಸ್ ಮಾಡಿಬಿಟ್ಟು 3ನೇ ಸಲಕ್ಕೆ ರೆಕಾರ್ಡ್ ಮಾಡಿಬಿಟ್ಟೆ ನಾನು. ಸಖತ್ತಾಗಿ ಬಂದುಬಿಡ್ತು. ನಾನೇನು ಮಾಡಿದೆ, ಹೆಂಗೂ ನಾವು ಏನೇ ರೀಲ್ ಹಾಕಿದ್ರು ಅದು ಒಂದು 10Kಗೂ ಹೋಗೋದಿಲ್ಲ. ಅಮ್ಮಮ್ಮ ಅಂದರೆ ಒಂದು 300 ಜನ 400 ಜನ ನೋಡ್ತಾರೆ ಬಿಡೋದು ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೆ. ನೀವು ನಂಬಲ್ಲ, 18.5 ಮಿಲಿಯನ್ ವ್ಯೂಸ್. ಆವಾಗ ಸೀರಿಯಲ್ಗಿನ ಬರೋಕ್ಕಿಂತ ಮುಂಚೆ 18.5 ಮಿಲಿಯನ್ ವ್ಯೂಸ್ ಹೋಗಿ ಒಂದಷ್ಟು ಕಾಮೆಂಟ್ಸು, ಒಂದು 10 ಲಕ್ಷ ಲೈಕ್ಸು, ಈ ಥರ. ಅಂದರೆ 10 ಲಕ್ಷನೋ 1 ಲಕ್ಷ ನನಗೆ ಹೇಳಕ್ಕೆ ಗೊತ್ತಾಯಿಲ್ಲ ಅದು. ನಾನೇ ನೋಡಿದ್ದೆ. ನೋಡಿದ್ರಲ್ವಾ? ಎಷ್ಟೋ ಲಕ್ಷಾಂತರ ಲೈಕ್ಸು, ಒಂದು 1000 ಗಟ್ಟಲೆ ಕಮೆಂಟ್ಸು. ತುಂಬ ಅಂದರೆ ತುಂಬ ಒಂಥರ ನೈಟ್ ಏನೋ ಸ್ಟಾರ್ ಆಗಿಬಿಟ್ವಿ ಅನ್ನೋ ಥರ ಫೀಲ್ ಇತ್ತು ನನಗೆ. ಅದಾದಮೇಲೆ ನಾವು ಅಫ್ಕೋರ್ಸ್ ರೀಲ್ನ ಕಂಟಿನ್ಯೂ ಮಾಡಲಿಲ್ಲ. ಎಷ್ಟೊಂದು ಜನ ಹೇಳಿದ್ರು ರೀಲ್ ಕಂಟಿನ್ಯೂ ಮಾಡಿ ಅಂತ. ಬಟ್ ನನಗೆ ರೀಲ್ ಸ್ಟಾರ್ ಆಗಿ ನಂಗೆ ಇಷ್ಟ ಇಲ್ಲ ಕಣೋ, ನಾವು ಮಾಡೋದಿಲ್ಲ ಅಂತ ಮಾಡಲೇ ಇಲ್ಲ. ಬಟ್ ಅದನ್ನು RRR ಮೂವಿಯವರು ಅವರು ಅಂದರೆ ರೀಲ್ ಕಾಂಟೆಸ್ಟ್ ಥರ ಹಾಕ್ಕೊಂಡು ಅವ್ರ ವಾಲ್ ಪೇಜಲ್ಲಿ ಹಾಕ್ಕೊಂಡು ನಮ್ಮದೆಲ್ಲ ಹಾಕಿದರು. ಒಂದಷ್ಟು ಜನ ಯಾರ್ಯಾರು ಚೆನ್ನಾಗಿ ಮಾಡಿದಾರೋ ಅವ್ರದ್ದೆಲ್ಲ ಹಾಕ್ಕೊಂಡು ನಮ್ಮದು ಹಾಕಿದರು. ಸೊ ಅದು ಫಸ್ಟ್ ರೀಲಲ್ಲಿ ಜಾಸ್ತಿ ವ್ಯೂಸ್ ಬಂದಿದ್ದು. ಅದಾದಮೇಲೆ ಸೆಟ್ಟಿಗೆ ಬಂದಾದಮೇಲೆ ತುಂಬ ಜನ ಕಂಪೇಲ್ ಮಾಡಿದ್ರು ಮಾಡಿ ಅಂತ. ಬಟ್ ಏನೋ ಮಗುಗೆ ಹೇಳಿದಾಗ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಅತ್ತಿಗೆ ಜೊತೆ ಒಂದು ರೀಲ್ ಮಾಡಿದೆ. ಅದು ತುಂಬ ಇಷ್ಟ ಆಗೋಯ್ತು ಜನಗಳಿಗೆ. ಮಾನಸ ಮನೋಹರ್ ಅವರು. ಅದಾದಮೇಲೆ ಅವ್ರ ಜೊತೆನೂ ಒಂದು 2-3 ರೀಲ್ ಮಾಡಿದೆ. ಮಗು ಜೊತೆ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅವಳು ನನಗೆ ತುಂಬ ಏನು ಮುದ್ದಾಗಿ, ಏನು ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ ಅವಳು ರೀಲ್ಸಲ್ಲಿ. ಅಂದರೆ ಅವಳಿಗೆ ಅಂತ ಸಪ್ರೇಟ್ ಫ್ಯಾನ್ ಬೇಸ್ ಇದೆ, ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಹೌದು. ಅಂದರೆ ಮಾಡಬೇಕಾದ್ರೆ ನಾವೇ ಸೆಲ್ಫ್ ಇಂಪ್ರೂವೈಸ್ ಮಾಡಿಕೊಂಡು ಹಿಂಗೆ ಮಾಡೋಣ ಕಣೆ, ಹಂಗೆ ಮಾಡೋಣ ಕಣೆ ಎಲ್ಲ ಕೇಳ್ತಾಳೆ, ಸರಿ ಅಂತ. ಅವಳು ನನ್ನ ಸಿದ್ದು ಅಂತಾಳೆ, ನಾನು ಅವಳನ್ನ ಮುದ್ದು ಅಂತೀನಿ. ಹೀಗೆ ನಮ್ಮ ಮಧ್ಯೆ ಒಂದು ಬಾಂಡ್ ಕ್ರಿಯೇಟ್ ಆಗಿ ಫ್ರೆಂಡ್ಸ್ ಆಗಿದ್ವಿ, ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿ ಜಗಳ ಆಡ್ತೀವಿ. ಅವಳು ನನ್ನ ರೇಗಿಸ್ತಾಳೆ, ನಾನು ಅವಳನ್ನ ರೇಗಿಸ್ತೀನಿ. ಆ ಥರ ತುಂಬ ಒಳ್ಳೆ ಬಾಂಡ್. ಆ್ಯಕ್ಚುಲಿ ಹೀರೋಯಿನ್ ಇವಳು, ನನಗೂ ಹೀರೋಯಿನ್ನೇ.